ಹಲೋ ಫ್ರೆಂಡ್ಸ್, ಪ್ರತಿ ವಿಡಿಯೋದಲ್ಲೂ ಮಳೆ ಬಗ್ಗೆನೇ ತೋರಿಸ್ತೀನಿ ಅಂತ ಅನ್ಕೋಬೇಡಿ. ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆದ್ರೂ ಮಳೆ ಡೈಲಿ ಬರ್ತಾನೆ ಇದೆ, ಹಾಗಾಗಿ ತೋರಿಸಲೇಬೇಕಾಗಿದೆ. ಈ ಮಳೆಯಿಂದಾಗಿ ಎಷ್ಟೊಂದು ಗಿಡಗಳು ಹಾಳಾಗ್ತಾ ಇದೆ. ತುಂಬ ಗಿಡದಲ್ಲಿ ಹೂ ಕೂಡ ಬರ್ತಾ ಇಲ್ಲ. ಕೆಲವು ಗಿಡಗಳಲ್ಲಿ ಹೂ ಬಂದ್ರೂ ಮಳೆ ಬಂದ ಕೂಡಲೇ ಆ ಹೂವೆಲ್ಲ ಈ ರೀತಿ ಮುದ್ದೆ ಆಗಿಬಿಡುತ್ತೆ. ಆದರೂ ಒಂದೊಂದು ಸಲ ಮಧ್ಯ ಮಧ್ಯ ಬಿಸಿಲು ಬಂದಾಗ ನನ್ನ ವಿಂಟರ್ ಗಾರ್ಡನ್ ಹೇಗಿದೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಮಳೆ ಆಗಾಗ ಬರ್ತಾ ಇರೋದ್ರಿಂದ ರೈನ್ ಲಿಲೀಸಲ್ಲಿ ಇನ್ನೂ ಹೂ ಬಿಡ್ತಾನೆ ಇದೆ. ಈ ರೈನ್ ಲಿಲೀಸ್ ಎಲೆಗಳು ನೋಡೋಕ್ಕೆ ಗ್ರಾಸ್ ಥರ ಇರೋದ್ರಿಂದ ನೀವು ಒಂದೇ ಸೈಡಲ್ಲಿ ಲೈನಲ್ಲಿ ಅಥವಾ ಬಾರ್ಡರಲ್ಲಿ ಹಾಕೊಂಡಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೂವಿನ ಸೀಸನ್ ಮುಗಿದು ಹೋದ್ರೂ ಕೂಡ ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ವಿಂಟರ್ ಸೀಸನಲ್ಲಿ ಹೂ ಬಿಡೋವಂಥ ಗಿಡಗಳನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಎಲ್ಲ ರೀತಿ ಡಬ್ಬಗಳಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇಷ್ಟೊತ್ತಿಗಾಗಲೇ ದೊಡ್ಡ ಗಿಡಗಳಾಗಿ ಬೆಳಿಬೇಕಾಗಿತ್ತು. ಮಳೆ ಬರ್ತಾನೆ ಇರೋದ್ರಿಂದ ತುಂಬ ನಿಧಾನ ಆಗಿದೆ. ಇದು ನೇರಳೆ ಬಣ್ಣದ ಸ್ಫಟಿಕ. ಇದನ್ನು ನಾವು ಗೊರಟೆ ಹೂವು ಅಂತ ಹೇಳ್ತೀವಿ. ಆಗಸ್ಟಿಂದ ಇದರಲ್ಲಿ ಹೂ ಬರೋಕ್ಕೆ ಶುರುವಾಯಿತು. ನವೆಂಬರ್ವರೆಗೆ ಹೂ ಬರುತ್ತೆ. ಸ್ಫಟಿಕ ಸೀಸನ್ ಎಂಡ್ ಆಗ್ತಾ ಬಂತು. ಇದರಲ್ಲಿ ಇನ್ನೂ ಹೂ ಬರಲ್ಲ. ಗಿಡ ನಿಧಾನವಾಗಿ ಬಣಗ್ತಾ ಬರುತ್ತೆ. ಈ ಗಿಡನ ನಾನು ಫುಲ್ ಕಟ್ ಮಾಡಿಬಿಡ್ತೀನಿ. ಜೂನಿಂದ ಅದು ಪುನಃ ಬೆಳೆಯುತ್ತೆ. ಪೀಸ್ ಲಿಲ್ಲಿ ಇವಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬ ಹ್ಯುಮಿಡಿಟಿನ ಇಷ್ಟಪಡೋ ಅಂಥ ಗಿಡ ಇದು. ಇವಾಗಿನ ವೆದರ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಫೆಬ್ರವರಿ ಆದಮೇಲೆ ಬಿಸಿಲು ತುಂಬ ಜಾಸ್ತಿ ಆಗುತ್ತಲ್ಲ, ಆವಾಗ ಇದ್ರ ಎಲೆಗಳೆಲ್ಲ ಬ್ರೌನ್ ಆಗ್ತಾ ಬರುತ್ತೆ. ಡೈಲಿ ಮೋಡ ಮುಚ್ಚಿರುತ್ತೆ, ಮಳೆನೂ ಸಣ್ಣದಾಗಿ ಬರ್ತಾ ಇರುತ್ತೆ. ಈ ರೀತಿ ವೆದರ್ನ ಈ ಗಿಡ ತುಂಬ ಇಷ್ಟಪಡುತ್ತೆ. ಬೋಗನ್ವಿಲಿಯಾಗೆ ಸನ್ಲೈಟ್ ತುಂಬ ಜಾಸ್ತಿ ಇರಬೇಕು. ಸನ್ಲೈಟ್ ಜಾಸ್ತಿ ಇದ್ದರೆ ಮಾತ್ರ ಹೂ ಬಿಡೋದು. ನೀರು ತುಂಬ ಕಡಿಮೆ ಹಾಕಬೇಕು. ಮಳೆ ಆಗಾಗ ಬರ್ತಾ ಇದ್ರೆ ಇದರಲ್ಲಿ ಹೂ ತುಂಬ ಕಡಿಮೆ ಆಗುತ್ತೆ. ಇದು ಲಾಸ್ಟ್ ಮಂತ್ ತಗೊಂಡಿರೋ ಅಂಥ ವಿಡಿಯೋ. ಇವಾಗ ಈ ಗಿಡದಲ್ಲಿ ಹೂ ತುಂಬ ಕಡಿಮೆ ಆಗಿದೆ. ಈ ಬೋಗನ್ವಿಲಿಯಾ ಆ್ಯಕ್ಚುಲ್ ಆಗಿ ಸಮ್ಮರ್ ಫ್ಲವರೇನೆ. ಫೆಬ್ರವರಿಯಿಂದ ತುಂಬ ಹೂ ಬಿಡೋಕ್ಕೆ ಶುರುವಾಗುತ್ತೆ. ನೀರು ತುಂಬ ಕಡಿಮೆ ಹಾಕಬೇಕು. ಇದಕ್ಕೆ ವಾರದಲ್ಲಿ 2 ಸಲ ಮಾತ್ರ ನೀರು ಹಾಕಬೇಕು. ನೀರು ಜಾಸ್ತಿ ಆದರೂ ಕೂಡ ಇದರಲ್ಲಿ ಹೂ ಬರಲ್ಲ. ತುಂಬ ಹೀಟನ್ನ ಇಷ್ಟಪಡೋ ಅಂಥ ಗಿಡ. ಗಿಡದಲ್ಲಿ ತುಂಬ ಹೂ ಬಿಡಬೇಕಾದ್ರೆ ಯಾವಾಗಲೂ ಟ್ರಿಮ್ಮಿಂಗ್ ಮಾಡಿಕೊಂಡು ಬ್ರಾಂಚಸ್ನ ಜಾಸ್ತಿ ಮಾಡ್ಕೋಬೇಕು. ಗಿಡಕ್ಕೆ ಒಂದು ಒಳ್ಳೆ ಶೇಪ್ ಬರೋ ಥರ ಮಾಡ್ಕೋಬೇಕು. ಆವಾಗ ತುಂಬ ಹೂ ಬಿಡುತ್ತೆ. ಇದು ಗ್ರೌಂಡ್ ಆರ್ಕಿಡ್ಸ್ ಅಂತ. ಇದನ್ನ ಪಾಟಲ್ಲೂ ಹಾಕ್ಬೋದು, ನೆಲದ ಮೇಲೂ ಹಾಕ್ಬೋದು. ಸೆಮಿ ಶೇಡಲ್ಲಿ ಬೆಳೆಯುವಂಥ ಗಿಡ ಇದು. ಅರ್ಧ ದಿನ ನೆರಳು, ಅರ್ಧ ದಿನ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದನ್ನ ತುಂಬ ಜನ ಆರ್ಕಿಡ್ ಅಂತಲೇ ಅಂದ್ಕೊಂಡಿದ್ದಾರೆ. ಆದರೆ ಆರ್ಕಿಡ್ ಗಾಳಿಯಲ್ಲಿ ಬೆಳೆಯುವಂಥ ಗಿಡ ಇದು. ಬೇರೆ ಗಿಡಗಳೆಲ್ಲ ಹೇಗೆ ಮಣ್ಣಲ್ಲಿ ನಾರ್ಮಲ್ ಪಾಟಿಂಗ್ ಮಿಕ್ಸಲ್ಲಿ ಬೆಳೆಯುತ್ತಲ್ಲ, ಅದೇ ರೀತಿ ಮಣ್ಣಲ್ಲಿ ಬೆಳೆಯುವಂಥ ಗ್ರೌಂಡ್ ಆರ್ಕಿಡ್ ಇದು. ಇದು ಹೂ ಬಿಡೋಕ್ಕೆ ಸ್ವಲ್ಪನಾದರೂ ಸನ್ಲೈಟ್ ಇರಬೇಕು. ಮಳೆಗಾಲದಲ್ಲಿ ಬಿಸಿಲು ತುಂಬ ಕಡಿಮೆ ಇರೋದ್ರಿಂದ ಮಳೆಗಾಲ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಹೂ ಬರುತ್ತೆ. ಈ ಗಿಡದ ಹೆಸರು ಟೊರೇನಿಯಾ ಅಂತ. ವಿಶ್ ಬೋನ್ ಫ್ಲವರ್ ಅಂತಲೂ ಹೇಳ್ತಾರೆ. ಈ ರೀತಿ ಯಾವಾಗಲೂ ಫ್ಲವರ್ ಇರಬೇಕು ಅಂದರೆ ಇದನ್ನು ಪಿಂಚಿಂಗ್ ಮಾಡ್ತಾ ಇರಬೇಕು, ಡೆಡ್ ಹೇಡಿಂಗ್ ಮಾಡ್ತಾ ಇರಬೇಕು. ಅವಾಗ ಹೊಸ ಗ್ರೋತ್ ಬರ್ತಾ ಇರುತ್ತೆ, ಹೊಸದಾಗಿ ಹೂ ಬಿಡ್ತಾ ಇರುತ್ತೆ. ಈ ಗಿಡದ್ದು ನಿಜವಾದ ಹೆಸರು ಗೊತ್ತಿಲ್ಲ. ಪರ್ಪಲ್ ಫ್ಲವರ್ ಅಂತಲೇ ಹೇಳ್ತಾರೆ. ವಿಂಟರ್ ಸೀಸನಲ್ಲಿ ಇದು ತುಂಬ ಚೆನ್ನಾಗಿ ಹೂ ಬರುತ್ತೆ. ಇಂಡೈರೆಕ್ಟ್ ಸನ್ಲೈಟ್ ಬೇಕಾಗಿರೋವಂಥ ಗಿಡಗಳನ್ನೆಲ್ಲ ಮನೆ ಎಂಟ್ರೆನ್ಸಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಡೈರೆಕ್ಟ್ ಆಗಿ ಬಿಸಿಲು ಬೀಳಲ್ಲ. ಸ್ಪೈಡರ್ ಪ್ಲಾಂಟ್ಸ್ ಗಿಡಗಳು, ಫರ್ನ್ಸ್ ಹಾಗೆ ಆಸ್ಪರ್ಗಸ್ ಗ್ರಾಸ್ ಅಂತ. ಈ ಗಿಡಗಳಿಗೆಲ್ಲ ಮಣ್ಣು ಯಾವಾಗಲೂ ಮಾಯ್ಸ್ಟ್ ಇರಬೇಕು. ಡೈರೆಕ್ಟ್ ಆಗಿ ಬಿಸಿಲು ಬೀಳಬಾರ್ದು. ಡೈರೆಕ್ಟ್ ಆಗಿ ಬಿಸಿಲು ಬಿದ್ದರೆ ಎಲೆಗಳೆಲ್ಲ ಈ ರೀತಿ ಬ್ರೌನ್ ಆಗುತ್ತೆ. ಸ್ಪೈಡರ್ ಪ್ಲಾಂಟ್ಸಲ್ಲಿ ಈ ರೀತಿ ರನ್ನರ್ಸ್ ಅಂತ ಬೆಳೆಯುತ್ತೆ. ಇದರಲ್ಲಿ ತುಂಬ ಕ್ಯೂಟ್ ಆಗಿರೋ ಗಿಡಗಳಿರುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ನಾವು ಬೇರೆ ಪಾಟಲ್ಲಿ ಹಾಕಿಬಿಟ್ಟು ನೆಡಬಹುದು. ವರ್ಟಿಕಲ್ ಗಾರ್ಡನಲ್ಲಿ ಯಾವುದೇ ಸೀಸನ್ ಪ್ಲಾಂಟ್ಸ್ನ ಹಾಕೊಂಡಿಲ್ಲ ನಾನು. ನೆರಳನ್ನು ಇಷ್ಟಪಡೋ ಅಂಥ ಕೆಲವು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅದು ನೆರಳಲ್ಲೇ ಇಟ್ಟಿರೋದ್ರಿಂದ ಇವಾಗ ಮಳೆನೂ ಬರ್ತಾ ಇರೋದ್ರಿಂದ ಎಲ್ಲ ಚೆನ್ನಾಗಿ ಗ್ರೀನಾಗಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಈ ವರ್ಟಿಕಲ್ ಗಾರ್ಡನಲ್ಲಿ ಪಾಟ್ನ ಕ್ಲೀನ್ ಮಾಡೋಕ್ಕಿದ್ದಾಗ ಎಲ್ಲೋ ಆಗಿರೋ ಎಲೆಗಳು, ಒಣಗಿರೋ ಎಲೆಗಳಿದ್ದಾಗ ನಾವು ಇಡೀ ಪಾಟನ್ನೇ ಕೆಳಗಡೆ ಇಟ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಪುನಃ ತೆಗೆದಿಡ್ಬೋದು.
ಜಿರೇನಿಯಂ ಗಿಡಗಳಿಗೆ ತುಂಬ ಬಿಸಿಲಿದ್ರೆ ಮಾತ್ರ ಹೂ ಬಿಡೋದು, ಇವಾಗ ಹೂ ಬರೋಕ್ಕೆ ಶುರುವಾಗಿದೆ. ಜರ್ಬರ ಕೂಡ ಅಷ್ಟೇ, ಇನ್ಮೇಲೆ ಹೂ ಚೆನ್ನಾಗಿ ಬರುತ್ತೆ. ಸಿಂಗೋನಿಯಂ ಮತ್ತು ನೆರಳಲ್ಲೇ ಬೆಳೆಯುವಂಥ ಗಿಡಗಳು ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಂಥೋರಿಯಂ ಗಿಡಗಳಿಗೆ ಸೀಸನ್ ಅಂತ ಏನಿಲ್ಲ, ವರ್ಷ ಇಡೀ ಹೂ ಬರುತ್ತೆ. ಆದರೆ ತುಂಬ ಇಂಪಾರ್ಟೆಂಟ್ ಇರೋದು ತುಂಬ ಬ್ರೈಟ್ ಲೈಟ್ ಇರಬೇಕು. ಸ್ವಲ್ಪ ನೆರಳಿದ್ರೂ ಕೂಡ ಹೂ ಬರಲ್ಲ. ಇದೆಲ್ಲ ಅಮರ್ ಲಿಲೀಸ್ ಗಿಡಗಳು. ಡಿಸೆಂಬರಿಂದ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಇದ್ರ ಪಕ್ಕ ಇರೋದು ಡೇ ಲಿಲೀಸ್ ಗಿಡಗಳು. ಡೇ ಲಿಲೀಸ್ ಅಲ್ಲಿ ನಾನು ಯಾವಾಗಲೂ ಆರೆಂಜ್ ಕಲರ್ನ ತೋರಿಸ್ತಾ ಇದ್ದೆ. ಡೇ ಲಿಲೀಸ್ ಅಲ್ಲಿ ಯೆಲ್ಲೋ ಕಲರ್ ಕೂಡ ಇದೆ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಇದರಲ್ಲಿ ಹಣ್ಣು ಬಂದ್ಮೇಲೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದ್ರ ಪ್ರೊಪಗೇಷನ್ ತುಂಬಾ ಈಸಿ. ಇಲ್ಲಿ ಕಟ್ ಮಾಡಿಬಿಟ್ಟು ಇನ್ನೊಂದು ಪಾಟಿಗೆ ನೆಡ್ಬೋದು. ಇವಾಗ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಪಾಟಲ್ಲಿ, ಅದು ಕೂಡ ಇದರಿಂದನೇ ಕಟ್ ಮಾಡಿಬಿಟ್ಟು ನೆಟ್ಟಿರೋವಂಥದ್ದು. ಫಿಲೋಡೆಂಡ್ರಾನ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಅದರಲ್ಲಿ ದೊಡ್ಡ ಫಾಲಿಯೇಜ್ ಇರೋಂಥ ಗಿಡ ಇದು. ಇದ್ರ ಪಕ್ಕ ಇರೋದು ರೋಷಿಡಾ ಅಂತ. ಇವಾಗ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಸಮ್ಮರ್ ತನಕ ಇದರಲ್ಲಿ ಹೂ ಬರ್ತಾ ಇರುತ್ತೆ. ಇದ್ರ ಹೂ ತುಂಬಾ ಚೆನ್ನಾಗಿರುತ್ತೆ. ಫಿಲೋಡೆಂಡ್ರಾನ್ ಎಲೆಗಳು ಯಾವಾಗಲೂ ಇದೇ ರೀತಿ ಗ್ರೀನ್ ಆಗಿರುತ್ತೆ ಅಂತ ನನಗೆ ತುಂಬ ಇಷ್ಟ. ಹಾಗಾಗಿ ತುಂಬ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಯೆಲ್ಲೋ ಕಲರ್ ಅಲಮಂಡ ಅಂತ. ಇದನ್ನ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ. ಯಾವುದೇ ಮೇಂಟೆನೆನ್ಸ್ ಇಲ್ಲ, ವರ್ಷ ಪೂರ್ತಿ ಇದೇ ರೀತಿ ಹೂ ಬರುತ್ತೆ. ಮನೆ ಎಂಟ್ರೆನ್ಸ್ ಅಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸನ್ಲೈಟೇ ಬರಲ್ಲ, ಪೂರ್ತಿ ನೆರಳಿರುತ್ತೆ ಯಾವಾಗಲೂ. ಹಾಗಾಗಿ ನಾನು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ತುಂಬ ನೆರಳನ್ನೇ ಇಷ್ಟಪಡುವಂಥ ಕೆಲವು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈ ಚಿಕ್ಕ ಚಿಕ್ಕ ಪಾಟ್ನೆಲ್ಲ ಯಾವಾಗಲೂ ಒಂದೇ ಥರ ಇಡಲ್ಲ. ತಿಂಗಳಲ್ಲಿ ಒಂದ್ಸಲನಾದರೂ ಜಾಗನ ಚೇಂಜ್ ಮಾಡಿಬಿಟ್ಟು ಇಡ್ತಾ ಇರ್ತೀನಿ. ತುಂಬ ಬ್ರೈಟ್ ಲೈಟಲ್ಲಿ ಸ್ವಲ್ಪ ದಿನ ಇಡ್ತೀನಿ, ಆಮೇಲೆ ನೆರಳಲ್ಲಿ ಸ್ವಲ್ಪ ದಿನ ಇಡ್ತೀನಿ. ಹೀಗೆ ಮಾಡೋದ್ರಿಂದ ಈ ಫಾಲಿಯೇಜಸ್ ಕಲರ್ ಇರುತ್ತಲ್ಲ, ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ. ಗಿಡಗಳು ತುಂಬ ಫ್ರೆಶ್ ಆಗಿರುತ್ತೆ. ಈ ಪಾಯಿನ್ಸೆಟಿಯಾ ಗಿಡದ ವಿಡಿಯೋ ಮಾಡಿದಾಗ ನೀವು ನೋಡಿರ್ಬೋದು, ತುಂಬ ಎಲೆಗಳು ಇದರಲ್ಲಿ ಇನ್ನೂ ಗ್ರೀನ್ ಆಗೇ ಇತ್ತು, ಇನ್ನೂ ರೆಡ್ ಆಗಿ ಟರ್ನ್ ಆಗಿರಲಿಲ್ಲ. ಇವಾಗ ಇದರಲ್ಲಿ ಎಲ್ಲ ಎಲೆಗಳು ರೆಡ್ ಆಗಿ ಟರ್ನ್ ಆಗಿದೆ. ಈ ಪಾಯಿನ್ಸೆಟಿಯಾ ಮರನೂ ಅಷ್ಟೇ, ಮೇಲ್ಗಡೆ ಮಾತ್ರ ರೆಡ್ ಆಗಿ ಟರ್ನ್ ಆಗಿತ್ತು, ಕೆಳಗಡೆ ಇರೋ ಎಲೆಗಳೆಲ್ಲ ಗ್ರೀನ್ ಇತ್ತು. ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಚೇಂಜ್ ಆಗಿದೆ ಅಂತ. ಪಾಯಿನ್ಸೆಟಿಯಾ ಗಿಡದ ಬಗ್ಗೆ ವಿಡಿಯೋ ಮಾಡಿದಾಗ ಈ ಪಿಂಕ್ ಕಲರ್ ಎಲೆಗಳದ್ದು ಇನ್ನೂ ಕಲರ್ ಚೇಂಜ್ ಆಗಿರಲಿಲ್ಲ. ಇವಾಗ ನಿಧಾನವಾಗಿ ಇದರಲ್ಲಿ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗಿದೆ. ಲಾಸ್ಟ್ ಇಯರ್ ಸ್ಟ್ರಾಬೆರಿ ವಿಡಿಯೋ ನೀವು ನೋಡಿರ್ಬೋದು. ಟೆರೆಸ್ ಮೇಲಿರೋ ಹ್ಯಾಂಗಿಂಗ್ ಪಾಟ್ಸ್ಗೆಲ್ಲ ನಾನು ಸ್ಟ್ರಾಬೆರಿ ಗಿಡಗಳನ್ನ ಹಾಕಿದ್ದೆ. ಸ್ಟ್ರಾಬೆರಿ ಸೀಸನ್ ಮುಗ್ದೋದ್ಮೇಲೆ ಆ ಗಿಡಗಳನ್ನೆಲ್ಲ ನೆಲದ ಮೇಲೆ ಶಿಫ್ಟ್ ಮಾಡಿದೆ. ನೆಲದ ಮೇಲೆ ಯಾಕೆ ಅಂದರೆ ಸ್ಟ್ರಾಬೆರಿಯಲ್ಲಿ ತುಂಬ ರನ್ನರ್ಸ್ ಬೆಳೀತಾ ಇರುತ್ತೆ. ಈ ರನ್ನರ್ಸಿಂದಾಗಿ ತುಂಬ ಎಕ್ಸ್ಟ್ರಾ ಪ್ಲಾಂಟ್ಗಳು ಸಿಗುತ್ತೆ. ಹಾಗೆ ಎಲ್ಲ ಕಡೆನೂ ತುಂಬ ಸ್ಪ್ರೆಡ್ ಆಗಿ ಬೆಳೆದಿದೆ. ನೆಕ್ಸ್ಟ್ ಜಾನ್ವರಿಯಿಂದ ಇದರಲ್ಲಿ ಹಣ್ಣುಗಳು ಬಿಡೋಕ್ಕೆ ಶುರುವಾಗುತ್ತೆ. ಇವಾಗ ಈ ಹ್ಯಾಂಗಿಂಗ್ ಪಾಟ್ಗಳಲ್ಲೆಲ್ಲ ಇಂಪೇಷನ್ ಗಿಡಗಳನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ನೆರಳಲ್ಲಿ ಬೆಳೆಯುವಂಥ ಗಿಡಗಳನ್ನೂ ಹಾಕಿದ್ದೀನಿ. ಇದೇ ರೀತಿ ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತೀನಿ. ಇದರಲ್ಲಿ ಈ ಪರ್ಪಲ್ ಕಲರ್ ಟರ್ಟಲ್ ವೈನ್ ಗಿಡನ ಸ್ವಲ್ಪ ಓರೆ ಮಾಡಿಬಿಟ್ಟು ನೇತಾಕಿದ್ದೆ. ನಾನು ಯಾವ ರೀತಿ ನೇತಾಕಿದ್ದೀನಿ ಅದೇ ರೀತಿ ಅದೇ ಶೇಪಲ್ಲಿ ಬೆಳೀತಾ ಇದೆ. ಸಕ್ಯುಲೆಂಟ್ಸಲ್ಲಿ ಬರೀ ಎಲೆಗಳನ್ನ ಮಾತ್ರ ಪ್ರೊಪಗೇಷನ್ಗೆ ಹಾಕಿದ್ದೆ. ಅದೆಲ್ಲ ಇವಾಗ ಪಾಟ್ ಫುಲ್ ಕವರ್ ಆಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಆರ್ಕಿಡ್ಸಲ್ಲಿ ಇವಾಗ ಹೂ ಬಿಡಲ್ಲ, ಹಾಗಾಗಿ ಎಲ್ಲ ಆರ್ಕಿಡ್ಸ್ನು ನೆರಳಲ್ಲಿ ಇಟ್ಟಿದ್ದೀನಿ. ಮಳೆಗಾಲ ಮುಗಿದ ಮೇಲೆ ಈ ರೋಸ್ ಪ್ಲ್ಯಾಂಟ್ಸಲ್ಲಿ ಹೂ ಚೆನ್ನಾಗಿ ಬರೋಕ್ಕೆ ಶುರುವಾಗಿದೆ.
ಈ ರೋಸ್ ಗಿಡಗಳಿಗೆ ತುಂಬ ಸನ್ಲೈಟ್ ಇರಬೇಕು. ಮೋಡ ಜಾಸ್ತಿ ಇದ್ದರೆ, ನೀರು ಜಾಸ್ತಿ ಆದರೆ ಹೂ ಜಾಸ್ತಿ ಬಿಡಲ್ಲ. ಮಳೆ ಜಾಸ್ತಿ ಇದ್ದರೆ ಗಿಡದಲ್ಲಿ ಎಲೆಗಳು ಕೂಡ ಇರಲ್ಲ, ಎಲೆಗಳೆಲ್ಲ ಉದುರೋಗಿದೆ. ನೀವು ನೋಡ್ತಾ ಇರ್ಬೋದು, ಈ ಗಿಡದಲ್ಲಿ ತುಂಬ ಕಡ್ಡಿ ಇದೆ, ಎಲೆಗಳು ತುಂಬ ಕಡಿಮೆ ಇದೆ. ಸಮ್ಮರಲ್ಲಿ ರೋಸ್ ಪ್ಲ್ಯಾಂಟ್ಸಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಮನಿ ಪ್ಲ್ಯಾಂಟ್ ಗಿಡಗಳು ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆದರೆ ಎಲೆಗಳು ಈ ರೀತಿ ಎಲ್ಲೋ ಆಗ್ತಾ ಇರುತ್ತೆ, ತುಂಬ ನಾರ್ಮಲ್ ಈ ಗಿಡದಲ್ಲಿ. ಇದರಿಂದ ತೊಂದರೆ ಏನಿಲ್ಲ. ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ಆಗಾಗ ಕಿತ್ಬಿಟ್ಟು ತೆಗಿತಾ ಇರಬೇಕು. ಈ ಪಾರಿಜಾತ ಬಳ್ಳಿಗಳಿಗೆ ಸೀಸನ್ ಅಂತ ಏನಿಲ್ಲ, ಯಾವಾಗಲೂ ಹೂವಿರುತ್ತೆ. ಆದರೆ ಸನ್ಲೈಟ್ ಇಲ್ಲ ಅಂದರೆ ಯಾವುದೇ ಗಿಡದಲ್ಲಿ ಹೂ ಬರಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಹೂಗಳಿರುತ್ತೆ. ಈ ಗಿಡದ ಹೆಸರು ನ್ಯಾಸ್ಟರ್ಟಿಯಮ್ ಅಂತ. ಇದರಲ್ಲಿ ವೇರಿಗೇಟೆಡ್ ಲೀವ್ಸ್, ಇದು ಬರೀ ಗ್ರೀನ್ ಇರೋ ಎಲೆಗಳು ಬರುತ್ತೆ ಇದರಲ್ಲಿ. ಇಷ್ಟೊತ್ತಿಗಾಗಲೇ ಇದರಲ್ಲಿ ಹೂ ಬರಬೇಕಾಗಿತ್ತು. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ, ಸನ್ಲೈಟ್ ಕಡಿಮೆ ಇರೋದ್ರಿಂದ ಹೂ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈ ಗಿಡ ತುಂಬ ಉದ್ದ ಬೆಳೆಯಲ್ಲ, 1 ಅಡಿ ಅಥವಾ 2 ಅಡಿಯಷ್ಟು ಉದ್ದ ಬರುತ್ತೆ. ಇದೇ ರೀತಿ ಬುಷಿಯಾಗಿ ಬೆಳೆಯುತ್ತೆ. ಯಾವುದಾದ್ರೂ ಸ್ಪೇಸ್ನ ಕವರ್ ಮಾಡ್ಕೊಂಡು ಬೆಳೆಯೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಎಲೆಗಳು ವೇರಿಗೇಟೆಡ್ ಇರಲ್ಲ, ಒಂದೇ ಕಲರ್ ಇರುತ್ತೆ, ಗ್ರೀನ್ ಇರುತ್ತೆ. ಹೂವಿನ ಕಲರು ಆರೆಂಜ್ ಇರುತ್ತೆ. ಇದರಲ್ಲಿ 3-4 ಕಲರ್ಸ್ ಬರುತ್ತೆ. ವರ್ಷ ಪೂರ್ತಿ ಇದೇ ರೀತಿ ಹೂ ಬಿಡುತ್ತೆ. ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳಿಬೋದು. ಒಂದು ಸಲ ಸೀಡ್ಸ್ ತಂದು ಹಾಕಿದರೆ ಸಾಕು, ನೆಕ್ಸ್ಟ್ ಇಯರ್ಗೆ ಆ ಸೀಡ್ಸೇ ಡ್ರಾಪ್ ಆಗಿ ಅಲ್ಲಿಂದನೇ ಅದರಷ್ಟಕ್ಕದು ಗಿಡ ಬರುತ್ತೆ. ಈ ಗಿಡನ ತುಂಬ ಈಸಿಯಾಗಿ ಬೆಳಿಬೋದು, ಯಾವುದೇ ಥರ ಮೇಂಟೆನೆನ್ಸ್ ಇಲ್ಲ. ಇದಕ್ಕೆ ನಾನು ವರ್ಷಕ್ಕೆ ಒಂದೇ ಸಲ ಕಾಂಪೋಸ್ಟ್ ಹಾಕೋದು. ಒಂದೇ ಒಂದು ಕೆಲಸ ನಾವು ಮಾಡಬೇಕಾಗಿರೋದು, ವಾರದಲ್ಲಿ ಒಂದು ಸಲ ಒಣಗೋಗಿರೋ ಎಲೆಗಳು, ಎಲ್ಲೋ ಆಗಿರೋ ಎಲೆಗಳು, ಒಣಗೋಗಿರೋ ಹೂನ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಇದರಿಂದ ಹೊಸ ಎಲೆಗಳು ಬರ್ತಾ ಇರತ್ತೆ, ಹೊಸ ಹೂ ಬರ್ತಾ ಇರತ್ತೆ. ದಾಸವಾಳ ಗಿಡಗಳಲ್ಲಿ ಕೆಲವು ಪಾಟಲ್ಲಿ ದೊಡ್ಡದಾಗಿ ಬೆಳೆದಿದ್ವು, ಅಂಥ ಗಿಡಗಳನ್ನೆಲ್ಲ ನೆಲಕ್ಕೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ದಾಸವಾಳದಲ್ಲಿ ತುಂಬ ಹೂವಿಲ್ಲದೆ ಹೋದ್ರೂ ಆಗಾಗ ಹೂ ಬರ್ತಾ ಇರತ್ತೆ. ದಾಸವಾಳ ಗಿಡಗಳಿಗೆ ಇವಾಗ ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತಾರೆ. ವಿಂಟರ್ ಸೀಸನಲ್ಲಿ ಯಾವಾಗಲೂ ದಾಸವಾಳ ಹೂಗಳು ಸ್ವಲ್ಪ ಕಡಿಮೆ ಇರುತ್ತೆ. ಇರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಫೆಬ್ರವರಿ ತಿಂಗಳಿಂದ ಜೂನ್ ತಿಂಗಳವರೆಗೆ ಗಿಡ ತುಂಬ ಹೂ ಬರೋಕ್ಕೆ ಶುರುವಾಗುತ್ತೆ. ಈ ಟೈಮಲ್ಲಿ ಕೆಲವು ದಾಸವಾಳ ಗಿಡಗಳಲ್ಲಿ ಎಲೆಗಳು ಡ್ರಾಪ್ ಆಗ್ತಾ ಇರುತ್ತೆ, ಹೂ ಕೂಡ ಡ್ರಾಪ್ ಆಗ್ತಾ ಇರುತ್ತೆ. ನೀವು ಈ ಟೈಮಲ್ಲಿ ಗಿಡಕ್ಕೆ ಪ್ರೂನಿಂಗ್ ಮಾಡ್ಕೋಬೋದು. ಎಕ್ಸ್ಟ್ರಾ ಬ್ರಾಂಚಸ್ ಬಂದಿದ್ರೆ ಅಥವಾ ಎಲೆಗಳೆಲ್ಲ ಉದುರೋಗಿ ಗಿಡ ಕಡ್ಡಿ ಥರ ಆಗಿದ್ರೆ ಆ ಗಿಡಕ್ಕೆ ನೀವು ಈ ಟೈಮಲ್ಲಿ ಶೇಪ್ ಮಾಡ್ಕೋಬೋದು. ದಾಸವಾಳನ ರಿಪಾಟ್ ಮಾಡಬೇಕು ಅನ್ನೋರು ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು. ಅಕ್ಟೋಬರ್ ಅಷ್ಟರೊಳಗೆ ರಿಪಾಟ್ ಮಾಡಬೇಕಾಗಿತ್ತು. ಫೆಬ್ರವರಿಯಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಟೈಮಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಇವಾಗ ನೀವು ರಿಪಾಟ್ ಮಾಡಿದರೆ ಗಿಡ ಚೆನ್ನಾಗಿ ಬರಲ್ಲ. ಸೊ ಫ್ರೆಂಡ್ಸ್, ಸದ್ಯಕ್ಕೆ ಇವಾಗ ಹೂ ಬಿಟ್ಟಿರೋ ಅಂಥ ಗಿಡಗಳು ಇಷ್ಟೇ ಇರೋದು. ಇದನ್ನು ಸೀಸನಿಗೆ ತಕ್ಕ ಹಾಗೆ ಸ್ವಲ್ಪ ಪಾಟ್ಗಳನ್ನ ಆ ಕಡೆ ಈ ಕಡೆ ಚೇಂಜ್ ಮಾಡ್ತಾ ಇರ್ತೀನಿ. ವಿಂಟರಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಸನ್ಲೈಟ್ ಯಾವ ಗಿಡಗಳಿಗೆ ಬೇಕೋ ಅದನ್ನೆಲ್ಲ ಡೈರೆಕ್ಟ್ ಬಿಸಿಲು ಬೀಳೋ ಕಡೆ ಇಟ್ಟಿರ್ತೀನಿ. ಸಮ್ಮರ್ ಸ್ಟಾರ್ಟ್ ಆದಮೇಲೆ ಕೆಲವು ಗಿಡಗಳನ್ನೆಲ್ಲ ತೆಗೆದು ನೆರಳಲ್ಲಿಡ್ತೀನಿ. ಹೀಗೆ ಸೀಸನಿಗೆ ತಕ್ಕ ಹಾಗೆ ಪಾಟ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ.